ಹಾಯ್ ಫ್ರೆಂಡ್ಸ್, 13/3/2024 ಬುಧವಾರದ ಹುಬ್ಳಿ ಮಾರ್ಕೆಟ್ಗೆ 30,000 ಮೆಣಸಿನಕಾಯಿ ಚೀಲ ಆದರೆ ಬಂದಿದ್ವು. ಈ ಎಲ್ಲ ಮೆಣಸಿನಕಾಯಿ ಏನು ರೇಟ್ ಆದವು ಮತ್ತು ಬ್ಯಾಡಗಿಗೆ ಕಂಪೇರ್ ಮಾಡಿದರೆ ರೇಟ್ನಲ್ಲಿ ಏನಾದರೂ ಏರಿಕೆ ಆಗಿದೆಯಾ ಅಥವಾ ಇಳಿಕೆ ಕಂಡಿದೆಯಾ ಅಂತ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಬ್ಯಾಡಗಿ ಮಾರುಕಟ್ಟೆಗೆ ಕಂಪೇರ್ ಮಾಡಿದರೆ ಈ ಹುಬ್ಬಳ್ಳಿ, ಗದಗ, ಚಳ್ಳಕೆರೆ ಈ ಮಾರ್ಕೆಟ್ಗಳಲ್ಲಿ ತುಂಬ ಕಡಿಮೆನೇ ರೇಟ್ ನಡೆದಿದೆ ಮೆಣಸಿನಕಾಯಿ. ಅದರೊಳಗೆ ಪ್ರತಿಯೊಂದು ವೆರೈಟಿನೂ ತುಂಬ ಕಡಿಮೆ ಆದರೆ ರೇಟ್ ನಡೆದಿದೆ. ಈ ಬ್ಯಾಡಗಿ ಮಾರುಕಟ್ಟೆ ಅನ್ನೋದು ಮೆಣಸಿನಕಾಯಿ ಮಾರುಕಟ್ಟೆಗಳಿಗೆ ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ. ಈ ಹುಬ್ಬಳ್ಳಿ, ಗದಗ, ಚಳ್ಳಕೆರೆ ಮುಂತಾದವು ಇದಾವಲ್ಲ, ಇವೆಲ್ಲ ಬ್ರಾಂಚ್ಗಳಿದ್ದಂಗೆ. ಇನ್ನು ಹೆಡ್ ಕ್ವಾರ್ಟರ್ಸ್ ಆದ ಬ್ಯಾಡಗಿಯಲ್ಲೇ ರೇಟ್ ಕಡಿಮೆ ನಡೆದ್ರೆ ಇನ್ನು ಈ ಬ್ರಾಂಚ್ಗಳಲ್ಲಿ ಇನ್ನೇನು ನಡೀತೇವೆ. ಫ್ರೆಂಡ್ಸ್, 11/3/2024 ಸೋಮವಾರದ ಬ್ಯಾಡಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಇದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಮತ್ತು ಈ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ಕಂಪ್ಯಾರಿಸನ್ ಕೂಡ ನೀವು ಮಾಡಿಕೊಳ್ಬೋದು. ಮೆಣಸಿನಕಾಯಿ ಬೆಲೆಗಳ ವಿವರಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಹೆಚ್ಚು ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, 13/3/2024 ಬುಧವಾರದ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ಬಗ್ಗೆ ನೋಡೋದಾದರೆ, ಡಬ್ಬಿ ಬ್ಯಾಡಗಿ 15,000ದಿಂದ 34,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 15,000 ನಡೆದ್ರೆ ಹೈಯೆಸ್ಟ್ 34,000ವರೆಗೆ ರೇಟ್ ನಡೆದಿದೆ. ಇನ್ನು ಮೀಡಿಯಂನಲ್ಲಿ ಬೆಸ್ಟ್ ಇರುವ ಕಾಯಿಗಳಾದರೆ 22ರಿಂದ 27,000ವರೆಗೆ ರೇಟ್ ನಡೆದ್ರೆ, ಸೂಪರ್ ಬೆಸ್ಟ್ ಇರೋ ಕಾಯಿ ಆದರೆ 27ರಿಂದ 30,000ವರೆಗೆ ರೇಟ್ ನಡೆದಿದೆ. ಇನ್ನು ಡಿಲಕ್ಸ್ ಕ್ವಾಲಿಟಿ ಡಬ್ಬಿ ಬ್ಯಾಡಗಿ ಆದರೆ 30ರಿಂದ 34,000ವರೆಗೆ ರೇಟ್ ನಡೆದ್ರೆ, ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇದ್ದರೆ ಎಲ್ಲೋ ಒಂದು ಕಡೆ 34,000ವರೆಗೆ ರೇಟ್ ಬರೆದಿದ್ದಾರೆ. ಕಡ್ಡಿ ಬ್ಯಾಡಗಿ ಅಂದರೆ ಬಿತ್ತಿದ ಬ್ಯಾಡಗಿ 10,000ದಿಂದ 23,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 10,000 ನಡೆದ್ರೆ ಹೈಯೆಸ್ಟ್ 23,000ವರೆಗೆ ರೇಟ್ ನಡೆದಿದೆ. ಈ ಕಡ್ಡಿ ಬ್ಯಾಡಗಿ ಒಳಗೆ ಬೆಸ್ಟ್ ಕ್ವಾಲಿಟಿ ಬಂದು 13ರಿಂದ 17,000ವರೆಗೆ ರೇಟ್ ನಡೆದ್ರೆ, ಇನ್ನು ಸುಪೀರಿಯರ್ ಕ್ವಾಲಿಟಿ ಆದರೆ 17ರಿಂದ 20,000ವರೆಗೆ ರೇಟ್ ನಡೆದಿದೆ. ಇನ್ನು ಡಿಲಕ್ಸ್ ಸುಪೀರಿಯರ್ ಕ್ವಾಲಿಟಿ ಅಂದರೆ ಕಾರ್ಪೆಟ್ ಬಂದಿರೋ ಕಾಯಿ ಆದರೆ 20ರಿಂದ 23,000ವರೆಗೆ ರೇಟ್ ಆದರೆ ನಡೆದಿದೆ. ಇನ್ನು ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡಗಿ ಇದು 9,000ದಿಂದ 17,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 9,000 ನಡೆದ್ರೆ ಹೈಯೆಸ್ಟ್ 17,000ವರೆಗೆ ರೇಟ್ ನಡೆದಿದೆ. 2043 ಮೀಡಿಯಂ ಕಾಯಿ ಬಂದು 8,000ದಿಂದ 10,000ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸು 7,000ದಿಂದ 13,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 7,000 ನಡೆದ್ರೆ ಹೈಯೆಸ್ಟ್ 12,500ವರೆಗೆ ರೇಟ್ ನಡೆದಿದೆ. ಸುಪೀರಿಯರ್ ಡಿಲೆಕ್ಸ್ ಕ್ವಾಲಿಟಿ ಇದ್ದರೆ 13,000ವರೆಗೆ ಕೂಡ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ ಬಂದು 4,000ದಿಂದ 6,000ವರೆಗೆ ರೇಟ್ ನಡೆದಿದೆ. ಇನ್ನು 5531 ಬಿಳೆಕಾಯಿ ಬಂದು 3,000ದಿಂದ 4,000ವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡ್ಗೆ ಬಂದು 8,000ದಿಂದ 16,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 8,000 ನಡೆದ್ರೆ ಹೈಯೆಸ್ಟ್ ಬಂದು 16,000ವರೆಗೆ ರೇಟ್ ನಡೆದಿದೆ. ಇನ್ನು ಸೂಪರ್ 10 ವೆರೈಟಿ ಆದರೆ 7,000ದಿಂದ 12,000ವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 7,000 ನಡೆದ್ರೆ ಹೈಯೆಸ್ಟ್ ಬಂದು ಟಾಪ್ ಕ್ವಾಲಿಟಿ ಇರೋವು 12,000ವರೆಗೆ ರೇಟ್ ನಡೆದಿದೆ. ಇನ್ನು ಸೂಪರ್ 10 ತಾಲಾದರೆ 5,000ದಿಂದ 7,000ವರೆಗೆ ರೇಟ್ ನಡೆದಿದೆ. ಫ್ರೆಂಡ್ಸ್, ಬ್ಯಾಡಗಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕೂಡ ರೇಟ್ಗಳಲ್ಲಿ ಭಾರಿ ಇಳಿಕೆ ಆದರೆ ಕಂಡಿದೆ. ಇನ್ನು ಬ್ಯಾಡಗಿಯಲ್ಲೇ ರೇಟ್ ಕಡಿಮೆ ನಡೆದ್ರೆ ಇನ್ನು ಇಂಥ ಸಣ್ಣ ಸಣ್ಣ ಮಾರ್ಕೆಟ್ಗಳಲ್ಲಿ ಇನ್ನು ತುಂಬ ಕಡಿಮೆನೇ ನಡೆದಿದೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚು ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ಹೆಚ್ಚು ಜನಕ್ಕೆ ಆಟೋಮೆಟಿಕ್ಕಾಗಿ ರೀಚ್ ಆಗ್ತದೆ. ಅದರಿಂದ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನಾವು ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ,
ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿ